5 ನಿಮಿಷದಲ್ಲಿ ಚಟ್ನಿ ರೆಡಿ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಕೆಲವೊಂದ್ಸಲ ಏನಾದರೂ ಬಿಸಿ ಬಿಸಿ ಅನ್ನದ ಜೊತೆ ಖಾರವಾಗಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರತ್ತಪ್ಪ ಅಂತ ಹೇಳಿ ಅನ್ಸತ್ತಲ್ಲ, ಅವಾಗ ಈ ರೆಸಿಪಿ ಮಾಡ್ಕೊಂಡು ತಿನ್ನಿ. ಎಷ್ಟು ಅನ್ನ ತಿಂದರೂ ಕೂಡ ಹೊಟ್ಟೆನೇ ತುಂಬೋದಿಲ್ಲ ಈ ರೀತಿ. ಸಖತ್ತಾಗಿದೆ. ಫಸ್ಟ್ ಈಗ ಕುಟಾಣಿಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಒಂದು 6 ಬೆಳ್ಳುಳ್ಳಿ ಎಸಳು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದೆಲ್ಲದನ್ನು ಜಜ್ಕೊಳ್ಳೋಣ. ಈ ಥರ ಕಲ್ಲಲ್ಲಿ ಜಜ್ಜ್ ಮಾಡಿದ್ರೆ ರುಚಿ ಇನ್ನೂ ಹೆಚ್ಚತ್ತೆ. ಫ್ರೆಂಡ್ಸ್, ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಗೊತ್ತಾ, ಎಲ್ಲಾದರೂ ಊರಿಗೆ ಹೋಗಿ ಬಂದಿರ್ತೀವಿ, ಎಲ್ಲಿಗಾದರೂ ಟ್ರಿಪ್ಗೆ ಹೋಗಿ ಬಂದಿರ್ತೀವಿ, ಹೊರಗಡೆ ತಿಂದು ಬಂದಿರ್ತೀವಲ್ಲ, ಅವಾಗಂತೂ ಏನಾದರೂ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನಬೇಕಪ್ಪ, ಅದು ಕೂಡ ಪಟ್ ಅಂತ ಆಗೋಗ್ಬೇಕು. ಅಂಥದ್ರಲ್ಲಿ ಇದು ಕೂಡ ಒಂದು ರೆಸಿಪಿ. ಉಪ್ಪು ಖಾರ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡು ತಿಂದರೆ ಮಜಾನೇ ಬೇರೆ ಅಲ್ಲ. ಬಾಯಲ್ಲಿ ನೀರು ಬರ್ತಿರ್ಬೇಕು. ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಇನ್ನೊಂದು ಕಡೆ ಈ ಅರೋಮ ಘಮ 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 ಅಂತ ಇದೆ. ಈಗ ಅದು ಅಲ್ಲದೆ ಸಿಲಿಂಡ್ರ್ ಎಲ್ಲೂ ಸಿಗ್ತಾ ಇಲ್ಲ ಅಲ್ವಾ, ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಬಿಡ್ಬೋ ಅಂತ ಅದ್ಭುತವಾದ ರೆಸಿಪಿ ಇದು. ನೋಡಿ, ಸ್ವಲ್ಪ ಅಲ್ಲಲ್ಲಿ ಹಂಗೆ ದಪ್ಪ ಈರುಳ್ಳಿ ಇದೆ, ಚೆನ್ನಾಗಿರತ್ತೆ ಹಿಂಗಿದ್ರೇ. ಇದು ಇಷ್ಟೇ, ಹೀಗೆ ತಿನ್ಬೋದು. ಇಲ್ಲ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಇನ್ನೂ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂದರೂ ಮಾಡ್ಕೋಬೋದು. ಇಲ್ಲ ಕೆಲವರು ಎಣ್ಣೆ ಎಲ್ಲ ಕಮ್ಮಿ ತಿನ್ನಬೇಕು ಅಂತ ಅಂದ್ಕೊಳ್ತಾರೆ ನೋಡಿ, ಹೀಗೇ ಅನ್ನದ ಜೊತೆ ತಿನ್ಬೋದು. ಬಟ್ ನಾನು ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಇದಕ್ಕೆ ಬರೀ ಜೀರಿಗೆ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೋಬೇಕು. 5 ನಿಮಿಷದಲ್ಲಿ ಚಟ್ನಿ ರೆಡಿ. ಫ್ರೆಂಡ್ಸ್, ನಾನೀಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಗೊತ್ತಾ, ನೀವು ದೋಸೆ ಜೊತೆಗೆ, ಅಂದರೆ ದೋಸೆ ಹಂಚ್ ಮೇಲೆ ಹಾಕಿರ್ತೀರಲ್ವ, ಸ್ವಲ್ಪ ಈ ಚಟ್ನಿನ ಸ್ಪ್ರೆಡ್ ಮಾಡಿಬಿಟ್ಟು ದೋಸೆ ಮಾಡ್ಕೊಂಡು ತಿನ್ನಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಫ್ರೆಂಡ್ಸ್, ಈಗ ಈ ಥರ ಕಲಿಸ್ಕೊಂಡು ತಿಂತಾಯಿದ್ರೆ ಇನ್ನೂ ಒಂದು ತಟ್ಟೆ ಅನ್ನ ಖಾಲಿ ಮಾಡ್ಬೋದು. ಎಷ್ಟು ರುಚಿಯಾಗಿದೆ ಗೊತ್ತಾ. ನಿಮಗೂ ಈ ರೀತಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ಹೊರಗಡೆದು ತಿನ್ನೋಕೆ ಇಷ್ಟ ಆಗಲ್ಲ. ಹಾಗಂತೇಳಿ ಸಾರು ಪಲ್ಯ ಇದೆಲ್ಲ ಮಾಡ್ಕೊಂಡು ತಿನ್ನೋಕ್ಕೂ ಇಷ್ಟ ಆಗಲ್ಲ. ಈಗ ನೆನೆಸ್ಕೊಂಡಿದ್ದ ತಕ್ಷಣ ತಿನ್ನಬೇಕು ಅಂತ ಅನ್ಸುತ್ತಲ್ಲ, ಇದು ಒಂದು ಬೆಸ್ಟ್ ರೆಸಿಪಿ. ಹೆಂಗಿದೆ ಗೊತ್ತಾ, ನನ್ನ ನಾಲ್ಗೆಗೆ ಹಬ್ಬ ಇವತ್ತು, ಅಷ್ಟು ಸಕ್ಕತ್ತಾಗಿದೆ. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.